ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಸುಗ್ರೀವ ವಿಭೀಷಣಾದಿಗಳು ನಾಗಪಾಶಬದ್ಧರಾದ ರಾಮಲಕ್ಷ್ಮಣರ ಅವಸ್ಥೆಯನ್ನು ನೋಡಿ ದುಃಖಿಸಿದ್ದು. ಇಂದ್ರಜಿತ್ತು ಸುಗ್ರೀವಾದಿಗಳ ಮೇಲೆ ಬಾಣವನ್ನು ಹೊಡೆದುದು, ವಿಭೀಷಣನು ಸುಗ್ರೀವನನ್ನು ಸಮಾಧಾನಪಡಿಸಿದುದು, ಹಾಗೂ ಇಂದ್ರಜಿತ್ತು ರಾವಣನಿಗೆ ತನ್ನ ವಿಜಯವನ್ನು ತಿಳಿಸಿದುದು ಎಂಬ 46ನೆಯ ಸರ್ಗಕ್ಕೆ ಸ್ವಾಗತ. ಆಮೇಲೆ ವಾನರರೆಲ್ಲರೂ ಇಂದ್ರಜಿತ್ತನ್ನು ಹುಡುಕುವುದಕ್ಕಾಗಿ ಭೂಮಿ ಆಕಾಶಗಳನ್ನೆಲ್ಲ ಸುತ್ತಿ ಸುತ್ತಿ ನೋಡುತ್ತಾ ಸರ್ವಾಂಗಗಳಲ್ಲಿಯೂ ಬಾಣಗಳು ನಾಟಿ ನೆಲದ ಮೇಲೆ ಮಲಗಿದ್ದ ಸಹೋದರರಾದ ರಾಮಲಕ್ಷ್ಮಣರಿಬ್ಬರನ್ನು ಕಂಡರು. ಮಳೆ ಸುರಿದು ಶಾಂತವಾದ ಮೇಘದಂತೆ ಇಂದ್ರಜಿತ್ತು ಈ ರಾಮಲಕ್ಷ್ಮಣರ ಮೇಲೆ ಬಾಣ ವರ್ಷಗಳನ್ನು ಕರೆದು ಸುಮ್ಮನಾದ ಮೇಲೆ ಸುಗ್ರೀವ ವಿಭೀಷಣರಿಬ್ಬರು ರಾಮನಿದ್ದ ಕಡೆಗೆ ಬಂದರು. ಅದಕ್ಕೆ ಮೊದಲೇ ಹನುಮಂತನು, ನೀಲನು, ಮೈಂದ ದ್ವಿವಿಧರು, ಸುಷೇಣನು ಅಲ್ಲಿಗೆ ಬಂದು ರಾಮಲಕ್ಷ್ಮಣರನ್ನು ನೋಡಿ ಬಹಳ ದುಃಖಾಕ್ರಾಂತರಾಗಿ ನಿಂತಿದ್ದರು. ಅಲ್ಲಿ ರಾಮಲಕ್ಷ್ಮಣರಿಬ್ಬರು ಕದಲಲಾರದೆ ನಿಶ್ಚೇಷ್ಟರಾಗಿ ನಡುವೆ ಮೆಲ್ಲಗೆ ಶ್ವಾಸವನ್ನು ಬಿಡುತ್ತಲೂ ನಡುವೆ ಮೆಲ್ಲಗೆ ಕೈಕಾಲುಗಳನ್ನು ಆಡಿಸುತ್ತಲೂ ರಕ್ತದಿಂದ ತೊಯ್ದ ಸರ್ವಾವಯವವುಳ್ಳವರಾಗಿದ್ದರು. ಅವರ ಸರ್ವಾಂಗಗಳಲ್ಲಿಯೂ ಬಾಣ ಸಮೂಹವು ನಾಟಿದ್ದವು. ಒಮ್ಮೊಮ್ಮೆ ಸರ್ಪದಂತೆ ಉದ್ದವಾಗಿ ನಿಟ್ಟುಸಿರನ್ನು ಬಿಡುತ್ತಿದ್ದರು. ಅವರ ವೀರ್ಯವು ಕ್ರಮವಾಗಿ ಕಮ್ಮಿಯಾಗುತ್ತಿದ್ದಿತು. ಸರ್ವಾಂಗಗಳು ರಕ್ತದಿಂದ ತೊಯ್ದು ಕೆಂಪಾಗಿದ್ದುದರಿಂದ ನೆಲದ ಮೇಲೆ ಮಲಗಿಸಿಡಲ್ಪಟ್ಟ ಸುವರ್ಣ ಧ್ವಜಗಳಂತೆ ಶರತಲ್ಪದಲ್ಲಿ ಮಲಗಿದ್ದರು. ಆ ಅಣ್ಣ ತಮ್ಮಂದಿರಿಬ್ಬರ ಸುತ್ತಲೂ ವಾನರ ಯೂಥಪತಿಗಳೆಲ್ಲರೂ ಗುಂಪಾಗಿ ನಿಂತು ಕಣ್ಣೀರು ಬಿಟ್ಟು ದುಃಖಿಸುತ್ತಿದ್ದರು. ಬಾಣ ಸಮೂಹಗಳಿಂದ ಮುಚ್ಚಿದ ಮೈಯುಳ್ಳವರಾಗಿ ಮಲಗಿದ್ದ ಆ ರಘುಪುಂಗವರಿಬ್ಬರನ್ನು ನೋಡಿ ವಿಭೀಷಣ ಸಹಿತವಾಗಿ ಸಮಸ್ತ ವಾನರ ಸೈನ್ಯವು ಸಂಕಟದಿಂದ ತತ್ತಳಿಸುತ್ತಿದ್ದಿತು. ಅಲ್ಲಿದ್ದ ವಾನರರು ಒಮ್ಮೆ ಮುಖವನ್ನೆತ್ತಿ ಅಂತರಿಕ್ಷವನ್ನು ನೋಡುವರು. ಎಷ್ಟು ನೋಡಿದರೇನು, ಆ ಯುದ್ಧರಂಗದಲ್ಲಿ ಮಾಯೆಯಿಂದ ಕಣ್ಮರೆಯಾಗಿದ್ದ ಇಂದ್ರಜಿತ್ತನ್ನು ಮಾತ್ರ ಕಾಣಲಿಲ್ಲ. ವಿಭೀಷಣನೊಬ್ಬನು ಮಾತ್ರ ಇಂದ್ರಜಿತ್ತಿನಂತೆಯೇ ಮಾಯೆಯಲ್ಲಿ ನಿಪುಣನಾದುದರಿಂದ ತಾನು ಮಾಯೆಯನ್ನು ಅವಲಂಬಿಸಿ 4 ಕಡೆಗಳಲ್ಲಿಯೂ ನೋಡುತ್ತಾ ಕೊನೆಗೆ ಮಾಯೆಯಿಂದ ಬೇರೆಯವರ ಕಣ್ಣಿಗೆ ಕಾಣದೆ ನಿಂತಿದ್ದ ಇಂದ್ರಜಿತ್ತುವನ್ನು ಕಂಡನು. ವೀರ್ಯ ಕರ್ಮಗಳಲ್ಲಿ ಎಣೆಯಿಲ್ಲದವನಾಗಿಯೂ ಯುದ್ಧದಲ್ಲಿ ಎದುರಿಲ್ಲದವನಾಗಿಯೂ ವರದಾನ ಬಲದಿಂದ ಬೇರೆಯವರಿಗೆ ಅದೃಶ್ಯನಾಗಿಯೂ ತೇಜಸ್ಸಿನಿಂದಲೂ ಯಶಸ್ಸಿನಿಂದಲೂ ಪರಾಕ್ರಮದಿಂದಲೂ ಕೊಬ್ಬಿದವನಾಗಿಯೂ ಇದ್ದ ಆ ಇಂದ್ರಜಿತ್ತುವು ವಾನರರ ಕಣ್ಣಿಗೆ ಗೋಚರಿಸದಿದ್ದರೂ ವಿಭೀಷಣನಿಗೆ ಸ್ಪಷ್ಟವಾಗಿ ಗೋಚರಿಸಿದನು. ಇಷ್ಟರಲ್ಲಿ ಇಂದ್ರಜಿತ್ತುವು ತನ್ನ ನಾಗಾಸ್ತ್ರದ ಮಹಿಮೆಯನ್ನು ರಾಮಲಕ್ಷ್ಮಣರು ಗಾಯಗಳಿಂದ ನೊಂದು ಮಲಗಿರುವುದನ್ನು ನೋಡಿ ಮಿತಿಮೀರಿದ ಸಂತೋಷದಿಂದುಬ್ಬುತ್ತಾ ತನ್ನ ಕಡೆಯವರನ್ನು ಪ್ರೋತ್ಸಾಹಪಡಿಸುವುದಕ್ಕಾಗಿ ಅವರನ್ನು ಕುರಿತು, ಎಲೈ ವೀರರೇ, ಅದೋ ನೋಡಿರಿ, ಯಾರು ಪರದೂಷಣಾದಿಗಳನ್ನು ಕೊಂದ ಮಹಾಬಲಾಢ್ಯರೆಂದು ಪ್ರಸಿದ್ಧಿ ಹೊಂದಿದ್ದರು ಆ ರಾಮಲಕ್ಷ್ಮಣರೆಂಬ ಸಹೋದರರು ನನ್ನ ಅಸ್ತ್ರಗಳಿಂದ ನೊಂದು ನಿಶ್ಚೇಷ್ಟರಾಗಿ ಮಲಗಿರುವುದನ್ನು ನೋಡಿರಿ. ದೇವತೆಗಳಾಗಲಿ ಅಸುರರಾಗಲಿ ಋಷಿ ಸಮೂಹಗಳಾಗಲಿ ಎಲ್ಲರೂ ಒಂದಾಗಿ ಸೇರಿ ಬಂದರು ಇವರನ್ನು ಈ ನನ್ನ ಪಾಶಗಳ ಕಟ್ಟಿನಿಂದ ಬಿಡಿಸುವುದು ಸಾಧ್ಯವಲ್ಲ. ಯಾರ ಪೌರುಷಕ್ಕಾಗಿ ಭಯಪಟ್ಟು ನಮ್ಮ ತಂದೆಯು ಯಾವಾಗಲೂ ಚಿಂತೆಯಿಂದ ಕೊರಗುತ್ತಾ ರಾತ್ರಿ ಕಾಲದ 3 ಜಾವಗಳಲ್ಲಿ 1 ಜಾವದ ಕಾಲವಾದರೂ ತನ್ನ ದೇಹವನ್ನು ಹಾಸಿಗೆಯ ಮೇಲಿಡದೆ ಆ ರಾತ್ರಿ ಕಾಲವನ್ನೆಲ್ಲ ಕೇವಲ ಜಾಗರಣೆಯಿಂದಲೇ ಕಳೆಯುತ್ತಿರುವನು. ಮತ್ತು ಯಾವನ ನಿಮಿತ್ತವಾಗಿ ಲಂಕೆಯ ಜನವೆಲ್ಲವೂ ವರ್ಷಾ ಕಾಲದಲ್ಲಿ ನದಿ ಜಲವು ಕರಗುವಂತೆ ವ್ಯಗ್ರ ಮನಸ್ಸುಳ್ಳವರಾಗಿದ್ದರು. ಯಾವನು ನಮ್ಮೆಲ್ಲರನ್ನು ನಿರ್ಮೂಲವಾಗಿ ನಾಶ ಮಾಡಬೇಕೆಂಬ ದುರುದ್ದೇಶದಿಂದ ಪ್ರಯತ್ನ ಮಾಡಿ ಇಲ್ಲಿಗೆ ಬಂದನು. ಅಂತಹ ರಾಮನನ್ನು ಇದು ನಾನು ಇಲ್ಲಿ ಕೊಂದು ಕೆಡಕೆರುವೆನು. ಈ ರಾಮನು, ಈ ಲಕ್ಷ್ಮಣನು, ಈ ಸಕಲ ವಾನರರು ಸೇತುಬಂಧಾದಿ ಕಾರ್ಯಗಳಿಂದ ತೋರಿಸಿದ ಪರಾಕ್ರಮಗಳೆಲ್ಲವೂ ಶರತ್ಕಾಲದ ಮೇಘಗಳಂತೆ ನಿಸ್ಫಲಗಳಾಗಿ ಹೋದವು ಎಂದನು.
ಹೀಗೆ ರಾವಣ ಪುತ್ರನಾದ ಇಂದ್ರಜಿತ್ತು ತನ್ನನ್ನು ಸುತ್ತಿ ನಿಂತಿದ್ದ ಸಮಸ್ತ ರಾಕ್ಷಸರಿಗೂ ಈ ಮಾತುಗಳನ್ನಾಡಿ ತನ್ನ ಬಾಣಪ್ರಯೋಗಕ್ಕೆ ತೊಡಗಿ ಈ ರಾಮಲಕ್ಷ್ಮಣರನ್ನು ಸುತ್ತಿ ನಿಂತಿದ್ದ ಸುಗ್ರೀವಾದಿ ವಾನರ ಯೂಥಪತಿಗಳ ಮೇಲೆ ಎಡಬಿಡದೆ ಬಾಣಗಳನ್ನು ಬಿಡುತ್ತಿದ್ದನು. ನೀಲನನ್ನು 9 ಬಾಣಗಳಿಂದ ಹೊಡೆದನು. ಮೈಂದ ದ್ವಿವಿಧರಿಬ್ಬರ ಮೇಲೂ 3 ಬಾಣಗಳನ್ನು ಪ್ರಯೋಗಿಸಿದನು. ಜಾಂಬವಂತನ ಎದೆಗೆ ಗುರಿಯಿಟ್ಟು 1 ಬಾಣವನ್ನು ಬಿಟ್ಟನು. ಹನುಮಂತನ ಮೇಲೆ 10 ಬಾಣಗಳನ್ನು ಪ್ರಯೋಗಿಸಿದನು. ಎಣೆಯಿಲ್ಲದ ತೇಜಸ್ಸುಳ್ಳ ಗವಾಕ್ಷ ಶರಭರೆಂಬ ವಾನರರಿಬ್ಬರನ್ನು 2 ಬಾಣಗಳಿಂದ ಹೊಡೆದನು. ಗೋಲಾಂಗೋಲಾಧಿಪತಿಯಾದ ಗವಾಕ್ಷನ ಮೇಲೆ ಮತ್ತೊಮ್ಮೆ ಅನೇಕ ಬಾಣಗಳನ್ನು ಪ್ರಯೋಗಿಸಿದನು. ಹಾಗೆಯೇ ಅಂಗದನ ಮೇಲೂ ಅಸಂಖ್ಯಾತಗಳಾದ ಬಾಣಗಳನ್ನು ಬಿಟ್ಟನು. ಬಲಾಢ್ಯನಾಗಿಯೂ ಮಹಾಧೈರ್ಯಶಾಲಿಯಾಗಿಯೂ ಇದ್ದ ಆ ಇಂದ್ರಜಿತ್ತುವು ಹೀಗೆ ಆ ರಾತ್ರಿಯಲ್ಲಿ ಅಲ್ಲಿದ್ದ ಸಮಸ್ತ ವಾನರರನ್ನು ಅಗ್ನಿಜ್ವಾಲೆಗೆ ಸಮಾನಗಳಾದ ತನ್ನ ಬಾಣಗಳಿಂದ ತಡೆದು ಸಂತೋಷದಿಂದ ಸಿಂಹನಾದವನ್ನು ಮಾಡಿದನು. ಹೀಗೆ ಮಹಾಬಾಹುವಾದ ಇಂದ್ರಜಿತ್ತುವು ಸಮಸ್ತ ವಾನರರನ್ನು ತನ್ನ ಬಾಣ ಸಮೂಹಗಳಿಂದ ಪ್ರಹರಿಸಿ ಬಾಯಿ ಮಾತಿನಿಂದಲೂ ಅವರನ್ನು ಹೆದರಿಸುತ್ತಾ ಅಟ್ಟಹಾಸದಿಂದ ಪಕಪಕನೆ ನಕ್ಕು ಕೊನೆಗೆ ತನ್ನ ಕಡೆಯ ರಾಕ್ಷಸರನ್ನು ನೋಡಿ, ಎಲೆ ರಾಕ್ಷಸರೇ, ಇಲ್ಲಿನ ಸೇನಾ ಮುಖದಲ್ಲಿ ಸಮಸ್ತ ವಾನರ ಸೈನ್ಯವು ನೋಡುತ್ತಿರುವಾಗಲೇ ಈ ಅಣ್ಣ ತಮ್ಮಂದಿರಾದ ರಾಮ ಲಕ್ಷ್ಮಣರಿಬ್ಬರನ್ನು ಭಯಂಕರಗಳಾದ ನನ್ನ ಬಾಣ ಪಾಶಗಳಿಂದ ಕಟ್ಟಿ ಹಾಕಿರುವೆನು. ನನ್ನ ಸರ್ಪಾಸ್ತ್ರಗಳಿಂದ ಬದ್ಧರಾಗಿ ಆ ಸಹೋದರರಿಬ್ಬರು ಒಂದಾಗಿ ಮಲಗಿರುವುದನ್ನು ಚೆನ್ನಾಗಿ ನೋಡಿರಿ ಎಂದನು. ಈ ಮಾತನ್ನು ಕೇಳಿದೊಡನೆ ಕಪಟ ಯುದ್ಧದಲ್ಲಿ ನಿಪುಣರಾದ ಆ ರಕ್ಕಸರೆಲ್ಲರೂ ಇಂದ್ರಜಿತ್ತು ನಡೆಸಿದ ವೀರ ಕಾರ್ಯಕ್ಕಾಗಿ ಬಹಳ ಸಂತೋಷಗೊಂಡು ಆಶ್ಚರ್ಯದಿಂದ ಸ್ತಬ್ಧರಾದರು. ಮೇಘದಂತೆ ಮಹಾಕಾಯವುಳ್ಳ ಆ ರಕ್ಕಸರೆಲ್ಲರಿಗೂ ರಾಮನು ಹತನಾದನೆಂದೇ ನಿಶ್ಚಯವು ಹುಟ್ಟಿತು. ಮಹಾಧ್ವನಿಯುಂಟಾಗುವಂತೆ ಎಲ್ಲರೂ ಸಿಂಹನಾದವನ್ನು ಮಾಡುತ್ತಿದ್ದರು. ಒಬ್ಬೊಬ್ಬರು ಇಂದ್ರಜಿತ್ತನ್ನು ಕೊಂದಾಡುತ್ತಿದ್ದರು. ಆಗ ಇಂದ್ರಜಿತ್ತು ಕೂಡ ರಾಮಲಕ್ಷ್ಮಣರಿಬ್ಬರು ಉಸಿರಾಡದೆ ನಿಶ್ಚೇಷ್ಟರಾಗಿ ನೆಲದ ಮೇಲೆ ಬಿದ್ದಿರುವುದನ್ನು ನೋಡಿ ಅವರಿಬ್ಬರು ಸತ್ತರೆಂದೇ ನಿಶ್ಚಯಿಸಿಕೊಂಡನು. ಅವನ ಮನಸ್ಸಿಗೆ ಮಿತಿಮೀರಿದ ಸಂತೋಷವು ಹುಟ್ಟಿತು. ತನ್ನ ಕಡೆಯವರನ್ನು ಮೇಲೆ ಮೇಲೆ ಪ್ರೋತ್ಸಾಹಿಸುತ್ತಾ ಆ ಯುದ್ಧ ಭೂಮಿಯನ್ನು ಬಿಟ್ಟು ಆಗಲೇ ಹಿಂತಿರುಗಿ ಲಂಕಾಪುರಿಯನ್ನು ಪ್ರವೇಶಿಸಿದನು. ಇತ್ತಲಾಗಿ ರಾಮಲಕ್ಷ್ಮಣರ ಸರ್ವಾವಯವಗಳು ಬಾಣಮಯಗಳಾಗಿ ಕೈಕಾಲು ಮೊದಲಾದ ಅಂಗಗಳಾಗಲಿ ಬೆರಳು ಮೊದಲಾದ ಉಪಾಂಗಗಳಾಗಲಿ ಯಾವುದೊಂದು ಹೊರಗೆ ಕಾಣದೆ ಶಸ್ತ್ರ ಸಮೂಹಗಳಿಂದ ಮುಚ್ಚಿ ಹೋದುದನ್ನು ನೋಡಿ ಸುಗ್ರೀವನ ಮನಸ್ಸಿನಲ್ಲಿ ಮಹತ್ತಾದ ಭಯವು ಹುಟ್ಟಿತು. ದುಃಖದಿಂದ ಆತನ ಕಣ್ಣುಗಳಲ್ಲಿ ನೀರು ತುಳುಕುತ್ತಿತ್ತು. ಅವನ ಮುಖವು ಕುಂದಿತು. ಹೀಗೆ ಅತಿ ದೈನ್ಯದಿಂದ ನಿಂತಿರುವ ಸುಗ್ರೀವನನ್ನು ನೋಡಿ ವಿಭೀಷಣನು ಮುಂದೆ ಬಂದು ಅವನನ್ನು ಸಮಾಧಾನಪಡಿಸುತ್ತಾ, ಸುಗ್ರೀವ, ಭಯಪಡಬೇಡ, ನಿನ್ನ ದುಃಖವನ್ನು ಬಿಡು, ಧೈರ್ಯದಿಂದಿರು, ಕಣ್ಣೀರನ್ನು ತಡೆದಿಡು. ಯುದ್ಧದ ಕ್ರಮಗಳೇ ಹೀಗಲ್ಲವೇ? ಯುದ್ಧದಲ್ಲಿ ಯಾವಾಗಲೂ ಜಯವೇ ಉಂಟಾಗುವುದೆಂಬ ನಿಶ್ಚಯವಿಲ್ಲವಷ್ಟೇ. ಎಲೈ ಕಪಿವೀರನೇ, ನಮಗೆ ಭಾಗ್ಯ ಶೇಷವಿದ್ದ ಪಕ್ಷದಲ್ಲಿ ಮಹಾತ್ಮರಾಗಿಯೂ ಮಹಾಬಲಾಢ್ಯರಾಗಿಯೂ ಇರುವ ಈ ಸಹೋದರರಿಬ್ಬರು ಶೀಘ್ರದಲ್ಲಿಯೇ ಚೇತರಿಸಿಕೊಳ್ಳಬಹುದಲ್ಲವೇ? ನೀನು ಧೈರ್ಯವನ್ನು ಬಿಡಬೇಡ. ನಾನು ನನ್ನಣ್ಣನನ್ನು ಬಿಟ್ಟು ಈ ರಾಮನನ್ನೇ ನಂಬಿ ಬಂದವನಲ್ಲವೇ? ಈಗ ಬೇರೆ ಅನಾಥನಾಗಿರುವ ನನಗೂ ನೀನೇ ಧೈರ್ಯವನ್ನು ಹೇಳಬೇಕು. ಸುಗ್ರೀವ, ಸತ್ಯವನ್ನು ಧರ್ಮವನ್ನು ದೃಢವಾಗಿ ಅವಲಂಬಿಸಿರುವವರಿಗೆ ಎಂದಿಗೂ ಅಪಮೃತ್ಯುವಿನ ಭಯ ಉಂಟಾಗದು ಎಂದನು. ವಿಭೀಷಣನು ಹೀಗೆಂದು ಹೇಳಿ ಅದುವರೆಗೆ ಸುಗ್ರೀವನು ಕಣ್ಣೀರನ್ನು ಸುರಿಸಿದ ಅಶ್ಲೀಲವನ್ನು ನಿವಾರಿಸುವುದಕ್ಕಾಗಿ ಕೈಯಿಂದ ನೀರನ್ನು ತೆಗೆದುಕೊಂಡು ಸುಗ್ರೀವನ ಕಣ್ಣುಗಳನ್ನು ಒರೆಸಿದನು. ಆಮೇಲೆ ಧರ್ಮಾತ್ಮನಾದ ಆ ವಿಭೀಷಣನು ಸುಗ್ರೀವನಿಗೆ ರಾಕ್ಷಸರ ಮಾಯೆಯನ್ನು ಚೆನ್ನಾಗಿ ತೋರಿಸಿ ಧೈರ್ಯವನ್ನುಂಟು ಮಾಡುವುದಕ್ಕಾಗಿ ಹುಡುಗಿ ಮತ್ತಷ್ಟು ನೀರನ್ನು ಕೈಗೆ ತೆಗೆದುಕೊಂಡು ಮಾಯೆಯಿಂದ ಉಂಟಾದ ಮೋಹವನ್ನು ನಿವಾರಿಸತಕ್ಕ ವಿದ್ಯೆಯಿಂದ ಆ ನೀರನ್ನು ಅಭಿಮಂತ್ರಿಸಿ ಆಮೇಲೆ ಆ ನೀರಿನಿಂದ ಸುಗ್ರೀವನ ಕಣ್ಣುಗಳನ್ನು ಒರೆಸಿದನು. ಹೀಗೆ ಆ ಮಂತ್ರಿಸಿದ ನೀರಿನಿಂದ ಸುಗ್ರೀವನ ಕಣ್ಣುಗಳನ್ನು ತೊಳೆದು ಕಾಲೋಚಿತವಾದ ಮಾತಿನಿಂದ ಆತನನ್ನು ಕುರಿತು, ಎಲೈ ವಾನರ ರಾಜೇಂದ್ರನೇ, ಧೈರ್ಯ ಪಡುವುದಕ್ಕೆ ಇದು ಕಾಲವಲ್ಲ.
ಒಂದು ವೇಳೆ ನಿನಗೆ ರಾಮಲಕ್ಷ್ಮಣರಲ್ಲಿರುವ ಮಿತಿ ಮೀರಿದ ಸ್ನೇಹವು ಹೀಗೆ ಮಾಡಿರಬಹುದು. ಅಂತಹ ಅತಿ ಸ್ನೇಹಕ್ಕೂ ಇದು ಕಾಲವಲ್ಲ. ಇಂತಹ ಕಾಲದಲ್ಲಿ ಅದು ಕೂಡ ಮರಣಕ್ಕೆ ಕಾರಣವಾಗುವುದು. ಆದುದರಿಂದ ಸಮಸ್ತ ಕಾರ್ಯಗಳನ್ನು ಕೆಡಿಸತಕ್ಕ ಈ ಅಧೈರ್ಯವನ್ನು ಬಿಟ್ಟು ರಾಮನನ್ನು ಮುಂದಿಟ್ಟುಕೊಂಡು ಬಂದಿರುವ ಈ ಸಮಸ್ತ ವಾನರ ಸೈನ್ಯಗಳಿಗೂ ಮುಂದೆ ಹಿತವಾಗುವುದೋ ಅದನ್ನು ಆಲೋಚಿಸು. ಹಾಗಿಲ್ಲವೇ ರಾಮನು ಮೂರ್ಛೆ ತಿಳಿದು ಮೇಲಕ್ಕೆ ಏಳುವವರೆಗೂ ಅವನನ್ನು ರಕ್ಷಿಸುತ್ತಿದ್ದು ಕುಲ ತಿಲಕರಾದ ಈ ರಾಮ ಲಕ್ಷ್ಮಣರಿಬ್ಬರು ಮೂರ್ಛೆ ತಿಳಿದು ಎದ್ದೊಡನೆಯೇ ನಮ್ಮ ಭಯವನ್ನೆಲ್ಲ ನೀಗಿಸುವರು. ಹೀಗೆ ನಿಶ್ಚೇಷ್ಟರಾಗಿ ಮಲಗಿರುವವರು ಹೇಗೆ ಚೇತರಿಸಿಕೊಳ್ಳಬಲ್ಲರೆಂದು ಕೇಳುವೆಯಾ? ಸುಗ್ರೀವ, ಈ ಬಂಧನದಿಂದ ರಾಮನಿಗೆ ಏನೂ ಆಗಲಾರದು. ಅವನು ಇದರಿಂದ ಮೃತಿ ಹೊಂದುವನೆಂಬ ಶಂಕೆಯನ್ನು ಬಿಟ್ಟು ಬಿಡು. ಆ ರಾಮನ ಮುಖವನ್ನು ನೋಡಿದೆಯಾ? ಅವನ ಮುಖದ ಕಳೆಯು ಇನ್ನೂ ಸ್ವಲ್ಪವಾದರೂ ಕುಂದಿಲ್ಲವು. ಸಾಯುವವರ ಮುಖದಲ್ಲಿ ಎಂದಿಗೂ ಈ ವಿಧವಾದ ಕಳೆ ಇರದು. ಆದುದರಿಂದ ಎಲೈ ವಾನರೇಂದ್ರನೇ, ನಿನ್ನ ಮನಸ್ಸನ್ನು ಸಮಾಧಾನದಿಂದಿರಿಸು. ನಿನ್ನ ಕಡೆಯ ಸೈನ್ಯಕ್ಕೂ ಸಮಾಧಾನವನ್ನು ಹೇಳು. ನಾನು ಮುಂದೆ ನಡೆಸಬೇಕಾದ ಕೆಲವು ಕಾರ್ಯಗಳನ್ನು ಕ್ರಮಪಡಿಸಿ ಬರುವವರೆಗೂ ನೀನು ನಿನ್ನ ಮನಸ್ಸನ್ನು ತಡೆದಿಡು. ಕಾರ್ಯಗಳನ್ನು ಕ್ರಮಪಡಿಸುವುದೇನೆಂದು ಕೇಳುವೆಯಾ? ಎಲೈ ವಾನರೇಂದ್ರನೇ, ಇದೋ ನೋಡು, ಇತ್ತಲಾಗಿ ನಿನ್ನ ಕಡೆಯ ಕೆಲವು ವಾನರರು ನೆಟ್ಟ ಕಣ್ಣುಗಳಿಂದ ನನ್ನನ್ನು ನೋಡುತ್ತಾ ನಾನೇ ಇಂದ್ರಜಿತ್ ಎಂದು ಭ್ರಮಿಸಿ ಭಯದಿಂದ ಪುಳಕಿತವಾದ ಮೈಯುಳ್ಳವರಾಗಿ ಇನ್ನೂ ನಾನಾ ವಿಧ ಭಯ ವಿಕಾರಗಳನ್ನು ತೋರಿಸುತ್ತಾ ಒಬ್ಬರ ಕಿವಿಯಲ್ಲೊಬ್ಬರು ಪಲಾಯನ ಮಂತ್ರವನ್ನು ಉಪದೇಶಿಸುತ್ತಿರುವರು. ಆದುದರಿಂದ ಮೊದಲು ಅವರ ಭಯವನ್ನು ನೀಗಿ ಬರಬೇಕು. ಹಾಗಿಲ್ಲದಿದ್ದರೆ ಅವರು ನನ್ನನ್ನೇ ನೋಡಿ ಭಯಪಟ್ಟು ಓಡಿ ಹೋಗುವರು. ಮೊದಲು ಈ ವಾನರರಿಗೆ ಭಯವನ್ನು ನೀಗಿಸಿ ಪ್ರೋತ್ಸಾಹವನ್ನು ಹುಟ್ಟಿಸಿ ಬರಬೇಕು. ಮುಡಿದು ಬಾಡಿದ ಹೂಮಾಲೆಯನ್ನು ಕಿತ್ತೆಸೆಯುವಂತೆ ಈ ವಾನರರೆಲ್ಲರೂ ತಮ್ಮ ಮನಸ್ಸಿನಲ್ಲಿ ಹುಟ್ಟಿರುವ ಭಯವನ್ನು ಬಿಟ್ಟೊಗೆಯುವಂತೆ ಪ್ರಯತ್ನಿಸುವೆನು ಎಂದನು. ಹೀಗೆ ವಿಭೀಷಣನು ಸುಗ್ರೀವನನ್ನು ಸಮಾಧಾನಪಡಿಸಿ ಮುಕ್ತಲಾಗಿ ಭಯದಿಂದ ಓಡಿ ಹೋಗುತ್ತಿದ್ದ ಆ ವಾನರ ಸೈನ್ಯಗಳನ್ನು ಮೃದು ವಾಕ್ಯದಿಂದ ಕೂಗಿ ಕರೆಯುತ್ತಾ, ಎಲೈ ಕಪಿವೀರರೇ, ನಾನು ಇಂದ್ರಜಿತ್ತುವಲ್ಲ, ವಿಭೀಷಣ ಎಂದು ಅವರಿಗೆ ನಂಬಿಕೆಯನ್ನು ಹುಟ್ಟಿಸಿ ಪ್ರೋತ್ಸಾಹಿಸಿದನು. ಇದರಲ್ಲಿ ಅತ್ತಲಾಗಿ ಮಹಾಮಾಯಾವಿಯಾದ ಇಂದ್ರಜಿತ್ತು ತನ್ನ ಸಮಸ್ತ ಸೈನ್ಯಗಳಿಂದ ಪರಿವೃತನಾಗಿ ಲಂಕೆಯನ್ನು ಪ್ರವೇಶಿಸಿ ತಂದೆಯ ಬಳಿಗೆ ಹೋದನು. ಅಲ್ಲಿ ಸಭೆಯಲ್ಲಿದ್ದ ರಾವಣನಿಗೆ ಕೈಮುಗಿದು ನಮಸ್ಕರಿಸಿ, ಜನಕ, ನಾನು ರಾಮ ಲಕ್ಷ್ಮಣರಿಬ್ಬರನ್ನು ವಧಿಸಿ ಬಂದೆನು ಎಂಬಿ ಪ್ರಿಯವಾರ್ತೆಯನ್ನು ತಿಳಿಸಿದನು. ರಾವಣನು ಆ ಸಮಸ್ತ ರಾಕ್ಷಸರ ಮಧ್ಯದಲ್ಲಿ ತನ್ನ ಶತ್ರುಗಳಾದ ರಾಮಲಕ್ಷ್ಮಣರು ಹತರಾದರೆಂದು ಕೇಳಿದೊಡನೆಯೇ ಸಂತೋಷವನ್ನು ತಡೆಯಲಾರದೆ ಜಗ್ಗನೆ ಆಸನದಿಂದ ಮೇಲೆದ್ದು ಮುಂದೆ ಬಂದು ತನ್ನ ಮಗನಾದ ಇಂದ್ರಜಿತ್ತನ್ನು ತನ್ನ ಎರಡೂ ಕೈಗಳಿಂದಲೂ ಆಲಂಗಿಸಿಕೊಂಡು ಬರುವ ಸಂತೋಷದಿಂದ ಆತನ ತಲೆಯನ್ನು ಆಘ್ರಾನಿಸಿ, ಎಲೈ ವತ್ಸನೆ, ನೀನು ಆ ರಾಮಲಕ್ಷ್ಮಣರನ್ನು ಕೊಂದ ಬಗೆಯೇನು ಎಂದು ಕೇಳಿದನು. ಆಗ ಇಂದ್ರಜಿತ್ತು ತನ್ನ ತಂದೆಯಾದ ರಾವಣನ ಮುಂದೆ ತಾನು ರಾತ್ರಿ ಯುದ್ಧದಲ್ಲಿ ರಾಮಲಕ್ಷ್ಮಣರನ್ನು ನಾಗಪಾಶದಿಂದ ಕಟ್ಟು ಕೊಡುಗಿದ ಕ್ರಮಗಳೆಲ್ಲವನ್ನು ಇದ್ದಂತೆ ಯಥಾಸ್ಥಿತವಾಗಿ ತಿಳಿಸಿದನು. ಆಗ ರಾವಣನು ಮಹಾರಥನಾದ ಇಂದ್ರಜಿತ್ತಿನ ಮಾತನ್ನು ಕೇಳಿ ಮಿತಿಮೀರಿದ ಸಂತೋಷದಿಂದ ಅದುವರೆಗೂ ತನಗೆ ರಾಮನ ವಿಷಯವಾಗಿ ಮನಸ್ಸಿನಲ್ಲಿದ್ದ ಭಯವನ್ನು ನಿಶ್ಶೇಷವಾಗಿ ಬಿಟ್ಟು ತನ್ನನ್ನು ಕೃತಾರ್ಥನನ್ನಾಗಿ ಭಾವಿಸಿಕೊಂಡು ಬಾರಿ ಬಾರಿಗೂ ತನ್ನ ಮಗನ ಪರಾಕ್ರಮವನ್ನೆತ್ತಿ ಕೊಂಡಾಡುತ್ತಿದ್ದನು. ಇಲ್ಲಿಗೆ 46ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.